ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ PUC ಕನ್ನಡ ಎಕ್ಸಾಮ್ 2 ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ನಾನು ಏನು ಹೇಳಿದ ಆಲ್ಮೋಸ್ಟ್ ಎಲ್ಲ ಅದೇ ಕ್ವಶನ್ ಬಂದಿದೆ. ಕ್ವಶನ್ ಪೇಪರ್ ಅಂತೂ ತುಂಬಾ ಈಸಿ ಇತ್ತು. ಹಾಗಿದ್ರೆ ಈ ಪೇಪರ್ ಕನ್ನಡ ಪೇಪರ್ ಇಷ್ಟು ಈಸಿಯಾಗಿ ಬಂದಿದೆ, ನಾಳೆ ನಡೆಯುವಂಥ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಇದೇ ರೀತಿಯಾಗಿ ಈಸಿ ಕ್ವಶನ್ ಪೇಪರ್ ಬರುತ್ತಾ ಮ್ಯಾಮ್ ಅಂತ ಅಂದರೆ, ಸೊ ನಾನು ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಸ್ಟ್ರಾಟಜಿನ ಹೇಳಿದ್ದೀನಿ, ಯಾವ ರೀತಿಯಾಗಿ ಓದಬೇಕು ಅಂತ. ಆ ರೀತಿಯಾಗಿ ಓದಿದರೆ ಖಂಡಿತ ಅವ್ರು ಕ್ವಶನ್ ಪೇಪರ್ ಎಷ್ಟೇ ಟಫ್ ಕೊಟ್ಟರು ಅಥವಾ ಎಷ್ಟೇ ಈಸಿ ಕೊಟ್ಟರು ನೀವು ಮಾತ್ರ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಆ ಒಂದು ವಿಡಿಯೋ ಲಿಂಕ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ಸರಿಯಾದ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ, ಕ್ವಶನ್ ಪೇಪರ್ನ ಇಟ್ಕೊಳ್ಳಿ, ಅದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗಿ. ಮೊದಲನೇ ಕ್ವಶನಿಗೆ ಪ್ರಮದವನ ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಕ್ವಶನ್ಗೆ ಕೂಡಲ ಸಂಗಮ ದೇವ ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇ ಕ್ವಶನ್ ಕಷ್ಟ ಕಾಲದಲ್ಲಿ ರಕ್ಷಿಸುವನೆಂಬ ಭರವಸೆ. ನಾಲ್ಕನೇ ಕ್ವಶನ್ ಬಾಲಕನೆಂಬ. ಐದನೇ ಕ್ವಶನ್ಗೆ ಸರಿಯಾದ ಉತ್ತರ ದುರ್ಜನರು. ಆರನೇ ಕ್ವಶನ್ಗೆ ಸರಿಯಾದ ಉತ್ತರ ಪುಣಚಿ. ಏಳನೇ ಕ್ವಶನ್ ಬದುಕನ್ನು ಬದಲಿಸಿಕೊಳ್ಳಬೇಕೆಂಬ ಸದಾಶಯ. ಹಾಗೆ ಎಂಟನೇ ಕ್ವಶನ್ ಸರಿಯಾದ ಉತ್ತರ ಗೌರಿ ಆಗಿರುತ್ತೆ. ಒಂಬತ್ತನೇ ಕ್ವಶನ್ಗೆ ಸರಿಯಾದ ಉತ್ತರ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಹತ್ತನೇ ಕ್ವಶನ್ಗೆ ಸರಿಯಾದ ಉತ್ತರ ಔಷಧಿ ಒದಗಿಸಲಾಗದ ಸಹಾಯಕತೆ. ಸೊ ಇನ್ನು 11ನೇ ಕ್ವಶನ್ ಫಿಲ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನಿಗೆ 11ನೇ ಕ್ವಶನ್ಗೆ CNR ರಾವ್ ಆಗಿರುತ್ತೆ. 12ನೇ ಕ್ವಶನ್ಗೆ ಶಾಂಭವಿ ಆಗಿರುತ್ತೆ. 13ನೇ ಕ್ವಶನ್ಗೆ ಮಗು ಆಗಿರುತ್ತೆ. ಹಾಗೆ 14ನೇ ಕ್ವಶನ್ಗೆ ಮನೋರಮೆ ಆಗಿರುತ್ತೆ. 15ನೇ ಕ್ವಶನ್ಗೆ ಚಾಹ ಆಗಿರುತ್ತೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಮೊದಲನೇದಕ್ಕೆ ಪುರಂದರದಾಸರು, ನಂತರ ದ ರಾ ಬೇಂದ್ರೆ ಅವರು, ನಂತರ KS ನಿಸಾರ್ ಅಹಮದ್ ಅವರು, T ಯಲ್ಲಪ್ಪ, ಸುಕನ್ಯಾ ಮಾರುತಿ. ಇನ್ನು ಥಿಯರಿ ಪಾರ್ಟ್ ಎಲ್ಲರೂ ಕೂಡ ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾವು ಭಾಷಾಭ್ಯಾಸ ಬರೋಣ. ನಾನಾರ್ಥ ಬರಿಬೇಕು. ಇಲ್ಲಿ ನರ ಅಂತಂದರೆ ಒಂದು ಮಾನವ ಅಥವಾ ರಕ್ತನಾಳ ಅನ್ನೋ ಅರ್ಥ ಬರುತ್ತೆ. ಗುರು ಅಂತಂದರೆ ಹಿರಿಯ, ದೊಡ್ಡದು. ಮತ್ತು ಇನ್ನೊಂದು ನಾನಾರ್ಥ ಬಂದ್ರಲ್ಲಿ ಒಂದು ಗ್ರಹ ಅಂತ ಕೂಡ ಕರಿತೀವಿ. ಹೊಳೆ ಅಂತಂದರೆ ನದಿ, ಪ್ರಕಾಶಿಸು ಅನ್ನೋ ಒಂದು ಅರ್ಥ ಬರುತ್ತೆ. ನೆಕ್ಸ್ಟು ಗುಣವಾಚಕ ನೋಡ್ತಾ ಹೋಗೋಣ. ಹುಸಿನಿದ್ದೆಲಿ ಹುಸಿ, ಕಲಿ ಭೀಮ ಕಲಿ, ಬೆಳ್ಳಿ ಲೋಟ ಬೆಳ್ಳಿ. ಸೊ ಕ್ರಿಯಾಧಾತು ಇದು ಮಾಡಬೇಕು. ಬರೆಯುವರು ಬರೆ, ಹೋಗುತ್ತಾರೆ ಹೋಗು, ಕುಣಿಯುವಳು ಕುಣಿ. ಇನ್ನು ಇದರಲ್ಲಿ ಏನು ಕಾಲಸೂಚಕ ನೋಡಬೇಕು. ತಿಂದನು ಭೂತಕಾಲ, ಕರೆಯುತ್ತಾರೆ ವರ್ತಮಾನ ಕಾಲ, ಆಡುವರು ಭವಿಷ್ಯತ್ ಕಾಲ. ತತ್ಸಮ ತದ್ಭವ ಶಿರ ಸಿರ, ಯೋಗಿ ಜೋಗಿ, ಆಕಾಶ ಆಗಸ. ಇನ್ನು ಸ್ವಂತ ವಾಕ್ಯದಲ್ಲಿ ಬರಿಬೇಕು. 50ನೇ ಕ್ವಶನ್ಗೆ ದಾರಿದೀಪ ಅಂದರೆ ನಮ್ಮ ಶಿಕ್ಷಕರು ಹೇಳಿದ ಮಾರ್ಗದಲ್ಲಿ ನಾವು ನಡೆದರೆ ಒಳ್ಳೆ ಅಂಕಗಳನ್ನು ಗಳಿಸಬಹುದು, ಅಥವಾ ಗುರು ಹಿರಿಯರು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯಬೇಕು. ಸೊ ಯಾವುದಾದ್ರೂ ಒಂದು ಸ್ವಂತ ವಾಕ್ಯದಲ್ಲಿ ಬರೀರಿ. ತಲೆಬಾಗು, ನಾವು ಗುರು ಹಿರಿಯರಿಗೆ ಯಾವಾಗಲೂ ತಲೆಬಾಗಿ ಬಾಳಬೇಕು. ಮರೆ ಹೋಗು, ಕಷ್ಟ ಬಂದಾಗ ನಾವು ದೇವರ ಮರೆ ಹೋಗುತ್ತೇವೆ. ಈ ರೀತಿಯಾಗಿ ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಮತ್ತು ಯಾರೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ 24 ಮಾರ್ಕ್ಸು ಪಾಸಿಂಗ್ ಅಂತ. ಹೌದು, 24 ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಅಷ್ಟು ಮಾರ್ಕ್ಸ್ ನಿಮಗೆ ಬರಲೇಬೇಕಾಗುತ್ತೆ. ಯಾರ್ಯಾರೆಲ್ಲ ಎಷ್ಟೇ ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.